ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್ ಗೈಸ್. ಇವತ್ತು ಈ ನವರಾತ್ರಿ 2ನೇ ದಿನ ಆಗಿರೋದ್ರಿಂದ ಇವತ್ತು ಬ್ರಹ್ಮಚಾರಿಣಿ ದೇವಿಯ ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ನಾನು ದೇವಿ ಮಹಾತ್ಮೆ ಓದೋದಕ್ಕಿಂತ ಮುಂಚೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ದೇವಿ ಬುಕ್ನ ಆರಾಧನೆ ಮಾಡಿ, ಅದಾದಮೇಲೆ ಮುತ್ತೈದೆಯರಿಗೆ ಅಂತ ಹೇಳಿದ್ದೆ ಅವ್ರು ಬರೋದಕ್ಕೆ. ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಇತ್ತು. ಅಷ್ಟರಲ್ಲಿ ನಾನು ಕುಂಕುಮಕ್ಕೆ ಏನು ಫಲತಾಂಬೂಲ ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಅವ್ರು ಬರೋ ಅಷ್ಟರಲ್ಲಿ ನಿಮಗೆ ಅದೇನಿದು ಕತೆ ಅಂತ ಸ್ವಲ್ಪ ಹೇಳ್ತಾ ಇದ್ದೀನಿ. ದಿನವಾದ ಇಂದು ಬ್ರಹ್ಮಚಾರಿಣಿಯನ್ನು ನಾವು ಪೂಜೆ ಮಾಡ್ತೀವಿ. ಬ್ರಹ್ಮಚಾರಿಣಿ ಅಂತ ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ಪವಿತ್ರವಾದ ಒಂದು ಸ್ಥಾನನ ಪಡೆಯೋದಕ್ಕೆ ಅಂತ ಹೇಳಿ ಆಕೆ ಶಿವನ ಅರ್ಧಾಂಗಿ ಆಗೋದಕ್ಕೆ ತಪಸ್ಸು ಮಾಡೋದಕ್ಕೆ ಅಂತೇಳಿ ಹಿಮವಂತನ ಪುತ್ರಿ ರಾಜಕುಮಾರಿ ಆಗಿದ್ರು ಕೂಡ ಆಕೆ ಬ್ರಹ್ಮಚಾರಿಣಿ ರೂಪನ ಧರಿಸಿ, ಅಂದರೆ ಬ್ರಹ್ಮಚರ್ಯವನ್ನು ಆಚರಿಸಿ ವ್ರತವನ್ನು ಮಾಡ್ತಾರೆ. 5,000 ವರ್ಷಗಳ ಕಾಲ ವ್ರತ ಮಾಡ್ತಾರೆ ಅಂತ ಶ್ರೀದೇವಿ ಮಹಾತ್ಮೆ ಬುಕ್ಕಲ್ಲಿ ಉಲ್ಲೇಖ ಆಗಿದೆ. ಫಸ್ಟ್ 2,000 ವರ್ಷಗಳ ಕಾಲ ಆಕೆ ಬರೀ ಹಣ್ಣು ಹಂಪಲು ತಿಂದು ಮಾಡ್ತಾರೆ. ಹಾಗೆ ಮತ್ತೆ 2,000 ವರ್ಷಗಳ ಕಾಲ ಗೆಡ್ಡೆ ಗೆಣಸು ಗಿಡಮೂಲಿಕೆಗಳನ್ನ ತಿಂದು ಮಾಡ್ತಾರೆ. ಹಾಗೆ ಇನ್ನು 1,000 ವರ್ಷಗಳ ಕಾಲ ಹಾಗೆ ಏನೂ ತಿನ್ನದೇನೆ ಏನೂ ಕುಡಿದೇನೆ ಚಳಿ ಗಾಳಿಯನ್ನು ಲೆಕ್ಕಿಸಲ್ದೇನೆ 1,000 ವರ್ಷಗಳ ತಪಸ್ಸು ಮಾಡ್ತಾರೆ ಅಂತ ಹೇಳ್ತಾರೆ. ಆ ದೇವಿಯು ನೋಡೋದಕ್ಕೆ ಸುಂದರವಾಗಿದ್ದು ಶ್ವೇತವರ್ಣದ ವಸ್ತ್ರವನ್ನು ಧರಿಸಿರ್ತಾರೆ, ಅಂದರೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿರ್ತಾರೆ. ಹಾಗೆ ಯಾವುದೇ ಒಡವೆಗಳನ್ನ ಹಾಕ್ಕೊಳ್ದೇಲೇ ಸಿಂಪಲ್ ಆಗಿರ್ತಾರೆ. ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾರೆ, ಇನ್ನೊಂದು ಕೈಯಲ್ಲಿ ಜಪಮಾಲೆ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಬ್ರಹ್ಮಚಾರ್ಯ ರೂಪದಲ್ಲಿ ಆಕೆ ಶಿವನಿಗೆ ತಪಸ್ಸು ಮಾಡಿ ಶಿವನನ್ನು ಒಲಿಸ್ಕೊಂಡು ಪಾರ್ವತಿ ರೂಪದಲ್ಲಿ ನಮಗೆ ಗೋಚರ ಆಗ್ತಾರೆ. ಇದಿಷ್ಟು ಇವತ್ತಿನ ವಿಶೇಷ. ಇದಿಷ್ಟು ದೇವಿಯ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇವಾಗ ಕುಂಕುಮಕ್ಕೆ ಅಂತ ಮುತ್ತೈದೆಯರು ಬಂದರು. ಅವರಿಗೆ ಸಿಂಪಲ್ಲಾಗಿ ಕುಂಕುಮನ ಕೊಟ್ಟು ಮಡ್ಲು ತುಂಬಿದೆ, ಅಂದರೆ ಫಲತಾಂಬೂಲನ ಕೊಟ್ಟು ಪೂಜೆ ಮುಗಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಡೇ 3rd ಡೇ ವ್ಲಾಗು ನಾಳೆನೇ ಬರ್ತಾ ಇದೆ. ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.